ಖ್ಯಾತ ನಟಿಯ ಹೃದಯಾಘಾತದ ಸುದ್ದಿಯೊಂದು ಬರ್ತಾ ಇದೆ. ಅಪ್ಪು ಜೊತೆ ಕುಣಿದು ಕುಪ್ಪಳಿಸಿದ್ದ ನಟಿಗೂ ಹೃದಯಾಘಾತ. ಅಪ್ಪು ಜೊತೆ ಕುಣಿದಿದ್ದ ನಟಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಛೋಕರಿ ಹಾಡಲ್ಲಿ ನಟಿಸಿದ್ದ ನಟಿ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಮಾಹಿತಿ. ಬಾಲಿವುಡ್ ನಟಿಯೂ ಕೂಡ ಎದೆನೋವು ಎಂದ ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದಿದ್ದ ಪತಿರಾಯ. ಆದರೆ ಟ್ರೀಟ್ಮೆಂಟ್ ಫಲಿಸದೆ 40 ವರ್ಷದ ಶೆಫಾಲಿ ಜರಿವಾಲಾ ಅಕಾಲಿಕ ಸಾವನ್ನಪ್ಪಿದ್ದಾರೆ. ಹಿಂದಿ ಬಿಗ್ ಬಾಸ್ನ 13ರಲ್ಲಿ ಪಾಲ್ಗೊಂಡಿದ್ದ ಶೆಫಾಲಿ ಜರಿವಾಲಾ ಮೊದಲ ಪತಿಗೆ ವಿಚ್ಛೇದನ ನೀಡಿ 2ನೇ ಮದುವೆಯಾಗಿದ್ದ ಶೆಫಾಲಿ. ಆಕೆಯೂ ಕೂಡ ಹೃದಯಾಘಾತದಿಂದ, ಅಪ್ಪು ಜೊತೆ ಕುಣಿದಿದ್ದ ನಟಿಯೂ ಕೂಡ ಹೃದಯಾಘಾತದಿಂದ ಸಾವು. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೋಕರಿ ಯುವ ಸಮೂಹದ ಮನವನ್ನ ಗೆದ್ದಿದ್ದ ಹಾಡದು. ಸೊ ಆ ಹಾಡಿನಲ್ಲಿ ನೃತ್ಯ ಮಾಡಿದ್ದ ಆ ನಟಿಗೆ ಹೃದಯಾಘಾತ ಆಗಿದೆ. ಸಾವನ್ನಪ್ಪಿರುವಂತಹದ್ದು. ಇನ್ನು ಬಿಗ್ ಬಾಸ್ನಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂತಹ ಶೆಫಾಲಿ, ಇದು ಎರಡೆರಡು ಹೃದಯಾಘಾತದ ಆಘಾತಕಾರಿ ಸುದ್ದಿಯನ್ನು ಹೇಳ್ತಾ ಇದ್ದೀವಿ. ಸಿನಿಮಾ ನಟ ನಟಿಯರು ಎನ್ನದೆ ಯಾವುದೇ ತಾರತಮ್ಯ ಇಲ್ಲದೆ ಈ ಹೃದಯಾಘಾತ ಪ್ರತಿಯೊಬ್ಬರನ್ನ ಆವರಿಸ್ಕೊಳ್ತಾ ಇದೆ. ಬದುಕಿ ಬಾಳಬೇಕಾದಂತಹ ಯುವ ಸಮೂಹವನ್ನು ಕೂಡ ಹೃದಯಾಘಾತ ಅನ್ನೋ ಸೈತಾನ್ ಅವರ ಜೀವನವನ್ನೇ ಸರ್ವನಾಶ ಮಾಡ್ತಾ ಇದೆ. ಅದಕ್ಕೆ ಕಾರಣ ಏನು? ಸಿನಿಮಾ ನಟ ನಟಿಯರು ವ್ಯಾಯಾಮ ಮಾಡ್ತಾರೆ, ಯೋಗ ಮಾಡ್ತಾರೆ, ಡಯಟಲ್ಲಿರ್ತಾರೆ. ಹೀಗೆಲ್ಲ ಆರೋಗ್ಯದ ವಿಚಾರವಾಗಿ ಸೂಕ್ಷ್ಮವಾಗಿದ್ದರೂ ಕೂಡ ಅವರ ಹೃದಯಕ್ಕೆ ಆಘಾತ ಬರುತ್ತೆ, ಹೃದಯ ಸ್ತಂಭನ ಆಗುತ್ತೆ ಅನ್ನೋದಾದರೆ ನಿಜಕ್ಕೂ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ? ದಿವಂಗತ ಅಪ್ಪು ಕೂಡ ಯೋಗಾಸನ ಮಾಡ್ತಾ ಇದ್ರು, ಎಕ್ಸಸೈಸ್ ಮಾಡ್ತಾ ಇದ್ರು, ಆರೋಗ್ಯದ ಬಗ್ಗೆ ಗಮನ ಕೊಡ್ತಾ ಇದ್ರು. ಎಲ್ಲವೂ ಮಾಡ್ತಾ ಇದ್ದಂತಹ ಕಲಾವಿದರುಗಳಿಗೂ ಕೂಡ ಹೃದಯಾಘಾತ ಆಗುತ್ತೆ ಅನ್ನೋದಾದರೆ ಆರೋಗ್ಯವನ್ನ ಇನ್ನೆಷ್ಟು ಸೂಕ್ಷ್ಮವಾಗಿ ಇಟ್ಕೊಳ್ಳೋದು ಅನ್ನುವಂತಹದ್ದೇ ಈಗ ಸಿನಿಮಾ ಇಂಡಸ್ಟ್ರಿಯನ್ನು ಕಾಡ್ತಾ ಇರತಕ್ಕಂತಹದ್ದು. ಜೊತೆಗೆ ಜನಸಾಮಾನ್ಯರಲ್ಲೂ ಕೂಡ ಹುಟ್ಟಿಕೊಂಡಿರತಕ್ಕಂತಹ ಪ್ರಶ್ನೆ. ಇದು ನಿಜಕ್ಕೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಹುದೊಡ್ಡ ಆಘಾತಕಾರಿ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.